ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಈ ವ್ಲಾಗಲ್ಲಿ ನನಗೆ ತಿಳಿದಿರುವಂಥ 30 ಪೂಜೆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾನಾಕ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಪೂಜೆ ಮಾಡೋಕ್ಕಿಂತ ಮೊದಲು ಮುಂಭಾಗದಲ್ಲಿರುವ ವಸ್ತುಲನ್ನ ನೀಟಾಗಿ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಕುಂಕುಮ ಇಟ್ಟು ಹೂವಿಟ್ಟು ನೀಟಾಗಿ ಶುಚಿಯಿಂದ ಇಟ್ಕೊಬೇಕು. ಮುಂಭಾಗಲಲ್ಲಿ ಯಾವ ದೇವರು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪೂಜೆ ಮಾಡೋಕ್ಕಿಂತ ಮೊದಲು ಹೊಸಲು ಪೂಜೆನ ಮಾಡ್ಕೊಬೇಕು. ಹಾಗೆ ಪೂಜೆ ಪಾತ್ರೆಗಳಿಗೆ ಫೋಟೋಕ್ಕೆ ಕುಂಕುಮ ಇಡೋಕ್ಕೆ ಅಂತ ನಾನು ಅರಿಶಿಣ ಮತ್ತು ಜವಾದು ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿಣ ಮತ್ತು ಕುಂಕುಮ ಜಾಸ್ತಿ ದಿನ ಇಟ್ಕೊಂಡಿದ್ದಾಗ ಕೆಡಬಾರ್ದು. ಸ್ವಲ್ಪ ಚಿಕ್ಕದಾಗಿ ಹುಳ ಬಂದಿರುತ್ತೆ. ಸೊ ಆ ರೀತಿ ಬರಬಾರ್ದು ಅಂದರೆ ಪಚ್ಚೆ ಕರ್ಪೂರನ ಕುಂಕುಮದೊಳಗಡೆ ಮಿಕ್ಸ್ ಮಾಡಿ ಇಡೋದ್ರಿಂದ ಜಾಸ್ತಿ ಹುಳ ಆಡೋದಿಲ್ಲ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಬಹುದು. ಹಾಗೆ ಪೂಜೆ ರೂಮಲ್ಲಿ ದಿನನಿತ್ಯ ದೀಪ ಹಚ್ಚಬೇಕಾದ್ರೆ ಪಂಚಪಾತ್ರೆಯಲ್ಲಿರುವ ನೀರನ್ನು ಚೇಂಜ್ ಮಾಡಿ ಹೊಸದಾಗಿ ನೀರನ್ನ ತುಂಬಿಟ್ಕೊಬೇಕು. ಹಾಗೆ ಈ 2 ಕುಂಕುಮದ ಬಟ್ಲುಗಳನ್ನ ತೋರಿಸ್ತಿದ್ದೀನಲ್ಲ, ಇದರಲ್ಲಿ ಅರಿಶಿಣ ಮತ್ತು ಕುಂಕುಮನ ಮನೇಲಿರುವಂಥ ಜನಗಳು ಇಟ್ಕೊಳ್ಳೋಕ್ಕಾಗಿ ಯೂಸ್ ಮಾಡ್ಕೊಳ್ತೀವಿ. ಸೊ ಹಾಗೆ ಹೊರಗಡೆ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿ ಕುಂಕುಮ ಎಲ್ಲ ಕೊಟ್ಟಿರ್ತಾರೆ. ಅಂದರೆ ಕುಂಕುಮದ ಪ್ಯಾಕೆಟ್ ಎಲ್ಲ ಈ ರೀತಿ ಕೊಟ್ಟಿರ್ತಾರೆ. ಅದನ್ನು ತಂದು ಸುಮ್ಮನೆ ಹಾಗೆ ಇಟ್ಟು ಬಿಸಾಡೋದ್ರ ಬದಲ ನಾವು ದಿನನಿತ್ಯ ಕುಂಕುಮ ಹಚ್ಕೊಳ್ತೀವಲ್ವ, ಆ ರೀತಿ ಒಂದು ಕುಂಕುಮದ ಬಟ್ಲಲ್ಲಿ ಹಾಕಿಡೋದು ವೇಸ್ಟ್ ಆಗಲ್ಲ. ಸೊ ಬೇಗನೆ ಖಾಲಿ ಆಗ್ತಾ ಇರುತ್ತೆ. ಹಾಗೆ ಪೂಜೆಗೆ ಬಳಸೋಕೆ ಅಂತಲೇ ಸಪ್ರೇಟಾಗಿ ಬೆಳ್ಳಿ ಕುಂಕುಮದ ಬಟ್ಲಲ್ಲಿ ನಾನು ಅರಿಶಿನ ಕುಂಕುಮನ ಇಟ್ಕೊಳ್ತೀನಿ. ಸೊ ಇದನ್ನು ನಾವು ಯೂಸ್ ಮಾಡಲ್ಲ, ದೇವ್ರ ಫೋಟೋಗಳಿಗೆ ಹಾಗೆ ಪಾತ್ರೆಗಳಿಗೆ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಯಾವಾಗಲೂ ಅಷ್ಟೇ ಫೋಟೋಗಳಿಗೆ ಆಗಲಿ ನಮಗೆ ಕುಂಕುಮ ಇಟ್ಕೊಬೇಕಾದ್ರೆ ನಾವು ಉಂಗುರದ ಬೆರಳನ್ನು ಯೂಸ್ ಮಾಡಿ ಕುಂಕುಮನ ಹಣೆಗೆ ಹಚ್ಕೊಬಹುದು. ಪಾತ್ರೆಗಳಿಗೆ ಇಡಬೇಕಾದ್ರೂ ಅಷ್ಟೇ, ದೇವ್ರ ಫೋಟೋಗಳಿಗೆ ಕುಂಕುಮ ಹಚ್ಬೇಕಾದ್ರೂ ಅಷ್ಟೇ ಉಂಗುರದ ಬೆರಳನ್ನು ಯೂಸ್ ಮಾಡಿ ಕುಂಕುಮನ ಇಟ್ಕೊಬೇಕು. ಹಾಗೆ ಈ ದೀಪ ಕಾಮಾಕ್ಷಿ ದೀಪ, ಇದೇ ನಿಜವಾದ ಕಾಮಾಕ್ಷಿ ದೀಪ. ಸೊ ನನಗೆ ಇದ್ರ ಬಗ್ಗೆ ತುಂಬ ಕಮೆಂಟಲ್ಲಿ ಕೇಳಿದ್ರಿ, ಕಾಮಾಕ್ಷಿ ದೀಪನ ತೊಗೊಬೇಕಾದ್ರೆ ಯಾವ ರೀತಿ ತೊಗೊಬೇಕು, ಹಾಗೆ ಕಾಮಾಕ್ಷಿ ದೀಪನ ಯಾವ ರೀತಿ ಗುರ್ತಿಡ್ದು ತಗೊಳ್ಳೋದು ಅಂತ ತುಂಬ ಕಮೆಂಟಲ್ಲಿ ಕೇಳಿದ್ರಿ. ಈ ದೀಪ ಯಾವಾಗಲೂ ಅಷ್ಟೇ ಕಾಮಾಕ್ಷಿ ದೀಪ ಅಂತ ತಗೊಳಕ್ಕೆ ಅಂತ ಹೋದರೆ ನೋಡಿ, ಕೈಯಲ್ಲಿ ಈ ರೀತಿ ಕಬ್ಬನ್ನ ಇಟ್ಕೊಂಡಿರಬೇಕು. ಇದೇ ನಿಜವಾದ ಕಾಮಾಕ್ಷಿ ದೀಪ. ಹಾಗೆ ಈ ದೀಪ ನಮ್ಮ ಲಾಭ ನಷ್ಟ ಎರಡನ್ನೂ ಗುರುತಿಸುತ್ತೆ. ಸೊ ಹೇಗೆ ಅಂದರೆ, ಈಗ ನಾನು ಮುಳ್ಳು ತೋರಿಸಿದ್ನಲ್ಲ, ಈ ಮುಳ್ಳು ಒಂದು ಸೈಡಲ್ಲಿ 15 ಮುಳ್ಳುಗಳು, ಇನ್ನೊಂದು ಸೈಡಲ್ಲಿ 15 ಮುಳ್ಳು, ಟೋಟಲ್ಲು 30 ಮುಳ್ಳಿರಬೇಕು. ಕೆಳಗಡೆಯಿಂದ ಲಾಭ ನಷ್ಟ ಅಂತ ನಾವು ಲೆಕ್ಕ ಮಾಡ್ಕೊಂಡು ಬಂದರೆ ಆ ಗೋಪುರ ಥರ ಇದೆಯಲ್ವಾ, ಸೊ ಅಲ್ಲಿ ಹೋಗಿ ಕ್ಲೋಸ್ ಆಗಬೇಕು, ಲಾಭದಲ್ಲೇ ಮುಗಿಬೇಕು. ಹಾಗೆ ಈ ದೀಪದ ಹಿಂದ್ಗಡೆ ಕಳಸ ಮತ್ತು 2 ಆನೆಗಳಿದೆ. ಸೊ ಈ ರೀತಿ 2 ಆನೆಗಳು, ಮಧ್ಯದಲ್ಲಿ ಅಮ್ಮನವರ ಫೋಟೋ ಇದೆ. ಅದು ಗಜಲಕ್ಷ್ಮಿ ದೀಪ ಆಗುತ್ತೆ, ಕಾಮಾಕ್ಷಿ ದೀಪ ಆಗುತ್ತೆ. ಕಾಮಾಕ್ಷಿ ದೀಪ ಅಂದರೆ ನಾನು ತೋರಿಸಿದ್ನಲ್ಲ, ಕೈಯಲ್ಲಿ ಕಬ್ಬಿಟ್ಕೊಂಡಿರಬೇಕು. ಸೊ ಇದೇ ನಿಜವಾದ ಕಾಮಾಕ್ಷಿ ದೀಪನ ಶುಕ್ರವಾರ ತೊಳೆಯೋ ಹಾಗಿಲ್ಲ, ಶುಕ್ರವಾರ ಬಿಟ್ಟು ಬೇರೆ ದಿನಗಳಲ್ಲಿ ತೊಳ್ಕೊಬಹುದು. ಹಾಗೆ ಕಳಸ ಇಟ್ಟು ಪೂಜೆ ಮಾಡೋದು ರೂಢಿ ಇದೆ ಅಂತಂದರೆ ಈ ರೀತಿ ವಸ್ತುಗಳನ್ನು ಕಳಸದೊಳಗಡೆ ಹಾಕಿ ಆಮೇಲೆ ಕಳಸನ ಅಲಂಕರಿಸ್ಬೋದು. ಸೊ ನಾನು ಏಲಕ್ಕಿ, ಲವಂಗ, ಅರಿಶಿನ, ಕುಂಕುಮ, ಜವಾದಿ, 8 ಗೋಮತಿ ಚಕ್ರಗಳನ್ನು ಹಾಕ್ತೀನಿ. ಸೊ ಗೋಮತಿ ಚಕ್ರ ಅಂದರೆ ಇದು ಈ ರೀತಿ ಇರುತ್ತೆ. ನನ್ನ ಹತ್ರ ಡೈಲಿ ಅದರೊಳಗಡೆ ಹಾಕಿ ಕಲರ್ ಸ್ವಲ್ಪ ಚೇಂಜ್ ಆಗಿತ್ತು. ಸೊ ಹೊಸದಾಗಿ ಒಂದಿತ್ತು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ವಿಳೆದೆಲೆನ ಕಳಸದಲ್ಲಿ ಇಡಬೇಕಾದ್ರೆ ಸ್ವಲ್ಪ ಒಂದು ಡ್ರೈ ಬಟ್ಟೆಯಿಂದ ಒರೆಸಿಡೋದ್ರಿಂದ ಕಳಸದಲ್ಲಿ ವಿಳೆದೆಲೆ ಬೇಗ ಕರಗ್ದಂಗೆ ಆಗೋದಿಲ್ಲ. ಸೊ ಫ್ರೆಶ್ ಆಗೇ ಇರುತ್ತೆ ವಾರದವರೆಗೂ. ಹಾಗೆ ಕಳಸಕ್ಕಿಡುವಂಥ ತೆಂಗಿನಕಾಯಿನೂ ಅಷ್ಟೇ ಶೇಕ್ ಮಾಡಿ ನೋಡಿದ್ರೆ ಚೆನ್ನಾಗಿ ನೀರು ತುಂಬಿರಬೇಕು ಅದರಲ್ಲಿ, ಅಂಥ ತೆಂಗಿನಕಾಯಿ ಬೇಗ ಮೊಳಕೆ ಬರುತ್ತೆ. ಸೊ ನಾನು ವರಲಕ್ಷ್ಮಿ ಹಬ್ಬದಲ್ಲಿ ಇಟ್ಟಿರುವಂಥ ತೆಂಗಿನಕಾಯಿ ಇವಾಗ ಚೆನ್ನಾಗಿ ಮೊಳಕೆ ಬಂದು ಸ್ವಲ್ಪ ಗಿಡನೂ ಆಗಿದೆ. ಕಳಸಕ್ಕಿಡಬೇಕಾದ್ರೆ ತೆಂಗಿನಕಾಯಿ ಸ್ವಲ್ಪ ಕಳಸದ ನೀರಿಗೆ ಟಚ್ ಆಗಬೇಕು. ಸೊ ಆ ರೀತಿ ತೆಂಗಿನಕಾಯಿನ ಕೂರಿಸಿ ಕಳಸನ ರೆಡಿ ಅರ್ಧಂಬರ್ಧ ಕಳಸನ ರೆಡಿ ಮಾಡಿ ಆ ಜಾಗಕ್ಕೆ ಇಡಬಾರ್ದು. ನೀಟಾಗಿ ಫುಲ್ಲಾಗಿ ರೆಡಿ ಮಾಡಿಕೊಂಡು ಆಮೇಲೆ ಕಳಸ ಸ್ಥಾಪನೆ ಮಾಡಬೇಕಾಗತ್ತೆ. ಸೊ ನಾನು ನಿನ್ನೆ ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ತೋರಿಸಿದ್ದೆ ಲಕ್ಷ್ಮೀ ಮುಖವಾಡನ ಈ ರೀತಿ ನಾನು ಈ ಕಾಟನ್ ದಾರದಲ್ಲಿ ಕಟ್ಬಿಟ್ಟಿಡ್ತೀನಿ ಅಂತ. ಸೊ ಇದೇ ಥರ ನಾನು ಕಳಸಕ್ಕೆ ಕಟ್ಟಿಡೋ ಅಂತ. ಕಳಸ ಕೂರ್ಸೋಕ್ಕಿಂತ ಮೊದಲು ಒಂದು ಸ್ಟ್ಯಾಂಡ್ನ ಇಟ್ಟು ಅದ್ರ ಮೇಲೆ ಬೆಳ್ಳಿ ತಟ್ಟೆ ಇಟ್ಬಿಟ್ಟು ಒಂದು ಪಾವ್ ಹಾಕಿ ಫುಲ್ಲಾಗಿ ಹಾಕ್ಬಿಡ್ತೀನಿ. ಸೊ ಒಂದು ಲೋಟ ಆಗಲಿ ಒಂದು ಪಾವ್ ಆಗಲಿ ಇಲ್ಲ ಒಂದು ಅರ್ಧ kg ಅಕ್ಕಿ ತಗೊಂಡ್ರೆ ಅದರಲ್ಲಿ ಸ್ವಲ್ಪನೂ ತಗೊಳ್ಳಿ, ನೀಟಾಗಿ ಫುಲ್ಲಾಗಿ ಅಕ್ಕಿ ಹಾಕಬೇಕು. ಅದರ ಮೇಲೆ ಶ್ರೀ ಅಂತ ಬರೆದು ಬಿಟ್ಟು ಕಳಸನ ಇಡ್ತೀನಿ. ಒಂದ್ಸಲ ಕಳಸ ಕೂರಿಸಿದೀವಿ ಅಂತ ಅಂದಮೇಲೆ ಅದನ್ನು ಪದೇ ಪದೇ ಶೇಕ್ ಮಾಡ್ತಾ ಇರಬಾರ್ದು.
ಸೊ ನೀಟಾಗಿ ಇಡಬೇಕಾದ್ರೆ ನೋಡಿ ಇಟ್ಕೊಬೇಕು. ಹಾಗೆ ಶಂಖನ ಮೇಲ್ಮುಖ ಮಾಡಿನೇ ಅಕ್ಕಿ ಮೇಲೆ ಶಂಖನ ಇಡಬೇಕು, ಅದನ್ನ ಕೆಳಮುಖವಾಗಿ ಶಂಖನ ಇಡಬಾರ್ದು. ಹಾಗೆ ಒಂದು ಚಿಕ್ಕ ಗಣಪತಿನ ಇಟ್ಟಿದ್ದೀನಿ, ಸಾಲಿಗ್ರಾಮ ಇಟ್ಕೊಂಡಿದ್ದೀನಿ, ಜೊತೆಲಿ ಸುದರ್ಶನ ಚಕ್ರ. ಸೊ ಇಷ್ಟನ್ನು ನಾನು ಕಳಸದ ಜೊತೆಗೇನೆ ಇಟ್ಟು ಪೂಜೆ ಮಾಡಿ, ಹಾಗೆ ನಂದಿ ಮತ್ತೆ ಲಿಂಗನ ಸಪರೇಟ್ ಆಗಿ ಒಂದು ಪ್ಲೇಟ್ ಅಲ್ಲಿ ಅಕ್ಕಿ ಹಾಕ್ಬಿಟ್ಟು ಸಪರೇಟ್ ಆಗಿ ಇಟ್ಟು ಪೂಜೆ ಮಾಡಿ. ಹಾಗೆ ಅನ್ನಪೂರ್ಣೇಶ್ವರಿ ವಿಗ್ರಹ ಇದೆ ಪುಟ್ಟದಾದಂತದ್ದು, ಅದನ್ನ ಪಾವಲ್ಲಿ ಅಕ್ಕಿ ಇಟ್ಟು ಅದರ ಮೇಲೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಅದರ ಜೊತೆಗೆ ವೇಲ್ ಕೂಡ ಇಟ್ಟಿದ್ದೀನಿ. ಹಾಗೆ ಕಾಮಾಕ್ಷಿ ದೀಪನ ಬರೀ ನೆಲದಲ್ಲಿ ಇಡಬಾರ್ದು, ಕೆಳಗಡೆ ಒಂದು ಪ್ಲೇಟ್ ನ ಇಟ್ಬಿಟ್ಟು ಆಮೇಲೆ ದೀಪನ ಇಟ್ಟು ದೀಪನ ಹಚ್ಚಿಸ್ಬೇಕು. ಹಾಗೆ ಕಾಮಾಕ್ಷಿ ದೀಪನ ಒಂದೇ ಒಂದು ದೀಪನ ಹಚ್ಚಬಾರ್ದು, ಇದ್ರ ಜೊತೆಯಲ್ಲಿ ಜೊತೆ ದೀಪ ಅಂತ 2 ದೀಪಗಳನ್ನ ಹಚ್ಚಬೇಕು. ಹಾಗಾಗಿ ನಾನು 3 ದೀಪಗಳನ್ನ ಹಚ್ತೀನಿ. ಹಾಗೆ ಪೂಜೆ ರೂಮ್ ಅಲ್ಲಿ ದಿನನಿತ್ಯ ಹಚ್ಚುವಂತ ದೀಪಗಳು 3 ಇಂಚು ದೀಪ ಇರಬೇಕು, ಅದಕ್ಕಿಂತ ಹೆಚ್ಚು ದೀಪಗಳನ್ನ ದಿನನಿತ್ಯ ಹಚ್ಚಬಾರ್ದು. ಹಾಗೆ ದೀಪ ಹಚ್ಚಬೇಕಾದ್ರೆ ದೀಪಕ್ಕೆ ಮೊದಲು ಎಣ್ಣೆ ಹಾಕಬೇಕು, ಆಮೇಲೆ ಬತ್ತಿ ಇಟ್ಟು ದೀಪನ ಹಚ್ಚಬೇಕು. ಖಾಲಿ ಇರುವಂತ ದೀಪಕ್ಕೆ ಬತ್ತಿ ಹಾಕಿ ಆಮೇಲೆ ಎಣ್ಣೆ ಹಾಕಿ ದೀಪ ಹಚ್ಚಬಾರದು. ಹಾಗೆ ಪೂಜೆ ರೂಮಲ್ಲಿ ಯಾವ ತರ ವಿಗ್ರಹಗಳನ್ನ ಇಡಬೇಕು ಅಂದ್ರೆ, ಮನೆ ಯಜಮಾನರ ಮುಷ್ಟಿ ಕೈಗೆ ಮೇಲೆ ಇರುವಂತ ವಿಗ್ರಹಗಳನ್ನ ಪೂಜೆ ರೂಮಲ್ಲಿ ಇಡಬಾರದು. ಮುಷ್ಟಿ ಒಳಗಿರಬೇಕು, ಇಲ್ಲ ಮುಷ್ಟಿ ಅಷ್ಟೇ ಸೈಜ್ ಇರುವಂತ ವಿಗ್ರಹಗಳನ್ನ ಇಟ್ಟು ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು. ಹಾಗೆ ದೀಪನ ಆರಿಸ್ಬೇಕಾದ್ರೆ ಬತ್ತಿನ ಸ್ವಲ್ಪ ಈ ರೀತಿ ಕಡ್ಡಿನ ಯೂಸ್ ಮಾಡ್ಕೊಂಡು ಎಳೆದ್ರೆ ಸಾಕು, ದೀಪ ಆರುತ್ತೆ. ಇಲ್ಲಾಂದ್ರೆ ಹೂವಿಂದ ದೀಪನ ದೀಪ ಹಚ್ಬಿಟ್ಟು ಹೋಗಿದ್ ಸಡನ್ ಆಗಿ ದೀಪನ ಬಾಯಿಲಿ ಹುರ್ಬಿ ದೀಪನ ಹೋಗಿಸ್ಬಾರದು. ಸಂಜೆ ವೇಳೆ ದೀಪ ಹಚ್ಚಿದ್ದು ಮಲ್ಗೋವರೆಗೂ ಉರಿತಾ ಇದೆ ಅಂದ್ರೆ ಮಲ್ಗೋಕ್ಕಿಂತ ಮೊದಲು ದೀಪನ ಆರಿಸಿ ಮಲ್ಗೋದು ಒಳ್ಳೇದು. ಸೊ ಹಾಗೆ ಬಿಟ್ರೆ ಏನಾಗುತ್ತೆ ಅಂದ್ರೆ ಫುಲ್ ಬತ್ತಿ ಹುರ್ಕೊಂಡು ಬ್ಲಾಕ್ ಆಗೋಗ್ಬಿಡುತ್ತೆ ದೀಪ ಎಲ್ಲ, ಹಾಗಾಗಿ ದೀಪನ ಆರಿಸಿ ಮಲ್ಗೋದು ಒಳ್ಳೇದು. ಹಾಗೆ ಕಳಸದಲ್ಲಿ ಇಟ್ಟಿರುವ ನೀರನ್ನ ಮನೆ ಫುಲ್ ಆಗಿ ಸ್ವಲ್ಪ ಚಿಮ್ಮಿಸ್ಕೊಂಡು ಉಳಿದಿದ್ದಂತ ನೀರನ್ನ ಗಿಡಕ್ಕೆ ಹಾಕ್ಬೋದು. ಹಾಗೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸಿಂಕಿಗೆ ತಗೊಂಡೋಗಿ ಚೆಲ್ತಾರೆ. ಸೊ ಆ ತರ ಅಂತೂ ತಪ್ಪು ಮಾಡಕ್ಕೆ ಎಷ್ಟು ಪವಿತ್ರತೆ ಇರುತ್ತೆ ಅಂತ ಅದು ಪೂಜೆ ಮಾಡಿದವ್ರಿಗೆ ಗೊತ್ತಿರುತ್ತೆ. ಹಾಗೆ ಶುಕ್ರವಾರ ಮಾತ್ರ ಕಳಸನ ತೆಗೆದಿಟ್ಟು ವಾಶ್ ಮಾಡಿ ಪೂಜೆ ಮಾಡಬಾರ್ದು. ಸೊ ಒಂದು ದಿನ ಮುಂಚೆನೆ ಕಳಸನ ಸ್ವಲ್ಪ ಜರುಗಿಸ್ಬಿಟ್ಟು ಎತ್ತಿಟ್ಟಿದ್ರೂ ಓಕೆ, ಆಮೇಲೆ ಬೇಕಾದರೂ ಶುಕ್ರವಾರ ತೊಳ್ಕೊಬೋದು. ಕೆಲಸ ಇದೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ರೀತಿ ಮಾಡ್ಕೊಬಹುದು. ಇಲ್ಲ ಫ್ರೀ ಆಗಿದ್ದೀವಿ ಅಂದರೆ ಗುರುವಾರನೇ ಕ್ಲೀನ್ ಮಾಡ್ಕೊಬಹುದು. ಹಾಗೆ ಪೂಜೆ ಮಾಡಿರುವಂಥ ಹೂಗಳನ್ನ ತಗೊಂಡೋಗಿ ಡಸ್ಟ್ಬಿನ್ಗೆ ಕಸ ಅಂತ ಹಾಕಬಾರ್ದು. ಹೂವನ್ನೆಲ್ಲ ಯಾವುದಾದ್ರೂ ಒಂದು ಪಾಟ್ ಹತ್ರನೋ ಇಲ್ಲ ಅಂದರೆ ಮಣ್ಣಿಗೋ ಹಾಕ್ಬಿಡ್ಬೇಕು. ಸೊ ಕಸ ಎಸೆಯುವಂಥ ಜಾಗದಲ್ಲಿ ದೇವ್ರ ಮೇಲೆ ಇಟ್ಟಿರುವಂಥ ಹೂಗಳನ್ನ ತಗೊಂಡೋಗಿ ಹಾಕ್ಬಾರ್ದು. ಪೂಜೆ ರೂಮಲ್ಲಿ ಪೂಜೆ ಮಾಡೋಕೆ ಅಂತ ಎಲ್ಲಾನು ಪ್ರಿಪ್ರೇಷನ್ ಮಾಡ್ಕೊಂಡಾದ್ಮೇಲೆ ಪೂಜೆ ರೂಮ್ ಬಾಕ್ಲನ್ನ ನಾನು ಹೊಸ್ತಲನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಒರೆಸಿ ಅದರಲ್ಲಿ ರಂಗೋಲಿ ಹಾಕಿ ಕುಂಕುಮ ಇಟ್ಬಿಡ್ತೀನಿ. ರಂಗೋಲಿ ಹಿಟ್ಟಲ್ಲಿ ನಾನು ರಂಗೋಲಿ ಹಾಕೋದಿಲ್ಲ, ಅಕ್ಕಿ ಹಿಟ್ಟಲ್ಲಿ ರಂಗೋಲಿನ ಹಾಕ್ತೀನಿ. ಮುಂಭಾಗ್ಲಲ್ಲಿ ಮಾತ್ರ ರಂಗೋಲಿ ಹಿಟ್ಟಲ್ಲಿ ರಂಗೋಲಿನ ಹಾಕ್ತೀನಿ. ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಊದ್ಬತ್ತಿ ಹಚ್ಚಬೇಕಾದ್ರೆ ಸ್ವಲ್ಪ ನೀರ್ಗೈ ಮಾಡಿ ಊದ್ಬತ್ತಿಗೆ ಒದ್ದೆ ಮಾಡಿಕೊಂಡು ಊದ್ಬತ್ತಿನ ಹಚ್ಚೋದ್ರಿಂದ ನಿಧಾನವಾಗಿ ಊದ್ಬತ್ತಿ ಉರಿಯುತ್ತೆ, ಗುಡ್ ಸ್ಮೆಲ್ ಇರುತ್ತೆ. ಸಡನ್ ಆಗಿ ಊದ್ಬತ್ತಿ ತೆಗೆದು ನಾವು ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಫುಲ್ ಡ್ರೈ ಆಗಿರೋದ್ರಿಂದ ಬೇಗ ಉರಿದೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಒದ್ದೆ ಮಾಡ್ಕೊಂಡು ಹಚ್ಚೋದ್ರಿಂದ ನಿಧಾನವಾಗಿ ಉರಿತಾ ಇರುತ್ತೆ. ಪೂಜೆ ಮಾಡಬೇಕಾದ್ರೆ ಗಂಟೆ ಅಲ್ಲಾಡಿಸಿ ಪೂಜೆ ಮಾಡೋದು ಏನಕ್ಕೆ ಗೊತ್ತಾ? ಮನೇಲಿ ಯಾವುದೇ ದೃಷ್ಟಿ ಆಗಲಿ ನಕಾರಾತ್ಮಕ ಶಕ್ತಿ ಇರಲಿ ಆ ಸೌಂಡಿಗೆ ದೂರ ಆಗುತ್ತೆ ಅನ್ನೋದಕ್ಕೋಸ್ಕರ ಗಂಟೆ ಹೊಡೆದು ಪೂಜೆ ಮಾಡಬೇಕು ಅಂತ ಹೇಳೋದು. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಗಂಟೆ ಅಲ್ಲಾಡಿಸಿ ಪೂಜೆ ಮಾಡಬಹುದು. ಹಾಗೆ ಪೂಜೆ ಎಲ್ಲ ಆದ್ಮೇಲೆ ಪೂಜೆ ರೂಮ್ ಡೋರ್ನ ಕ್ಲೋಸ್ ಮಾಡ್ಕೊಂಡು ಬರಬೇಕು. ಸೊ ಹಾಗೆ ಫುಲ್ ಓಪನ್ ಮಾಡಿ ಬಿಡಬಾರ್ದು. ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ಉರುಳಿಗೆ ಅಲಂಕಾರ ಮಾಡೋದು ನನಗೆ ಇದೊಂದು ರೂಢಿ. ಸೊ ಮೇಯ್ನ್ ಆಗಿ ಆರಾಮಾಗಿ ಮನೇಲಿರೋ ದೃಷ್ಟಿನ ನಿವಾರಣೆ ಮಾಡೋಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ನಾನು. ಮನೆಯ ಮುಂಬಾಗಿಲ ಎಂಟ್ರೆನ್ಸ್ ಅಲ್ಲಿ ಉರುಳಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿ ಇಟ್ಟಿದ್ರೆ ದೃಷ್ಟಿ ನಿವಾರಣೆ ಆಗುತ್ತೆ. ಸೊ ಹಾಗಾಗಿ ನಾನು ಹೇಳಿದ್ದಂಥದ್ದು ಇದೊಂದು ಟಿಪ್ಸ್ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ಬೇಕಾದ್ರೆ ದಿನನಿತ್ಯ ಫಾಲೋ ಮಾಡಿ ನೋಡಿ. ಹಾಗೆ ಉರುಳಿ ತುಂಬ ಹೂಗಳನ್ನು ಹಾಕಿ ತಗೊಂಡೋಗಿ ಸೈಡ್ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಸಡನ್ ಆಗಿ ಎಂಟ್ರೆನ್ಸಿಗೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಹಾಗೆ ಎವ್ರಿ ಡೇ ಈವ್ನಿಂಗ್ ಟೈಮಲ್ಲಿ ಈ ರೀತಿ ಒಂದು ಧೂಪ ಮಚ್ಚೋದ್ರಿಂದ ಮನೆ ಫುಲ್ಲಾಗಿ ಗುಡ್ ಸ್ಮೆಲ್ ಇರುತ್ತೆ.
ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಹೇಳಿರುವಂಥ 30 ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.